ಶ್ರೀ ಗುರುಭ್ಯೋ ನಮಃ. ಹರಿವರಾಸನಂ ಸರ್ವಪ್ರದಾಯಕಂ ಸರ್ವವ್ಯಾಪ್ನೋ ಸರ್ವ ನಮಸ್ಕಾರಂ ನಮಸ್ಕಾರೇಣ ಸರ್ವತೃಪ್ತಿ ಜನ್ಮ ಕರಿಷ್ಯಾಮಿ ಸರ್ವಪ್ರಾಪ್ತಿ ಸರ್ವಲೋಕಾನಾಂ ಸರ್ವ ಪ್ರಣವಂ ಪ್ರಣವಾಕಾರಂ ಸರ್ವ ಗುರುಭ್ಯೋ ನಮಃ. ನಮ್ಮ ರಾಷ್ಟ್ರಕ್ಕೆ ಭಾರತ ಎಂದು ಹೆಸರು. ನಮ್ಮ ಹಿರಿಯರು ರಾಷ್ಟ್ರಕ್ಕೆ ಈ ಹೆಸರನ್ನಿಡುವಾಗ ತುಂಬ ಚಿಂತಿಸಿ ಈ ಹೆಸರನ್ನಿಟ್ಟರು. ಬಾ ಎಂದರೆ ಭಾರತ, ಬಾ ಎಂದರೆ ಪ್ರಕಾಶ ಎಂದರ್ಥ, ರತ್ನ ಎಂದರೆ ಅದರಲ್ಲಿ ರತಿಯನ್ನು ಹೊಂದಿದವನು, ಆಸಕ್ತಿಯನ್ನು ಹೊಂದಿದವನು, ನಿರತನಾದವನು ಎಂದರ್ಥ. ಒಟ್ಟಾರೆ ಭಾರತ ಎನ್ನುವ ಶಬ್ದಕ್ಕೆ ಪ್ರಕಾಶದಲ್ಲಿ, ಜ್ಞಾನದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿದವನು. ಅದರಲ್ಲಿ ಆನಂದವನ್ನು ಕಾಣುವವನು ಎಂದರ್ಥ. ಭಾರತ ಎನ್ನುವುದು ಮೂಲತಃ ರಾಷ್ಟ್ರವಾಚಕವಲ್ಲ, ವ್ಯಕ್ತಿವಾಚಕ. ಅಂತಹ ಭಾರತರು ಇರುವ ನಾಡು ಇದಾದ್ದರಿಂದ ಇದನ್ನು ಭಾರತ ಎಂದು ಕರೆಯುತ್ತೇವೆ. ಬಾ ಎಂದರೆ ಪ್ರಕಾಶ ಅಥವಾ ಜ್ಞಾನ. ಆ ಜ್ಞಾನದ ಕಡೆಗೆ ಆಸಕ್ತಿ ಬೇಕು. ನಮ್ಮನ್ನು ಒತ್ತಿರುವ ಭೂಮಿ ಪ್ರಕಾಶಮಯವಾದ ಸೂರ್ಯನ ಸುತ್ತ ಸುತ್ತುತ್ತದೆ. ಮರಗಿಡಗಳು ಬೆಳಕನ್ನರಿಸಿ ಬೆಳೆಯುತ್ತವೆ. ನೆರಳಲ್ಲಿ ನೆಟ್ಟ ಗಿಡ ಸಹ ಬೆಳಕಿನೆಡೆಗೆ ಅಭಿಮುಖವಾಗಿ ತನ್ನ ಕೊಂಬೆಯನ್ನು ಚಾಚುತ್ತದೆ. ಈ ವಿಚಾರದಲ್ಲಿ ರಾತ್ರಿ ಹೊತ್ತಿನಲ್ಲಿ ಕ್ರಿಮಿಕೀಟಗಳು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೀಪದ ಕಡೆಗೆ ಧಾವಿಸಿ ಅದರೊಡನೆ ಐಕ್ಯವಾಗಲು ಬಯಸುತ್ತವೆ. ಮನುಷ್ಯನು ಹಾಗೆಯೇ ಇರಬೇಕು. ಮನುಷ್ಯ ಎಂಬ ಶಬ್ದಕ್ಕೆ ಅರ್ಥವೇ ಅದು. ಮನ ಎಂದರೆ ಜ್ಞಾನ ಎಂದರ್ಥ. ಮನುಷ್ಯ ಎಂದರೆ ಜ್ಞಾನವನ್ನು ಪಡೆಯುವಂತಹ ಯೋಗ್ಯತೆ ಹೊಂದಿದವನು. ಜಗತ್ತಿನಲ್ಲಿ ಎಷ್ಟೋ ಕ್ರಿಮಿಕೀಟಗಳಿವೆ, ಜೀವ ಜಂತುಗಳಿವೆ. ಅವಕ್ಕೆಲ್ಲ ಜ್ಞಾನವನ್ನು ಪಡೆಯುವಂಥ ಅವಕಾಶವಿಲ್ಲ. ಆದರೆ ಈ ಮನುಷ್ಯ ಜನ್ಮಕ್ಕೆ ವಿಶಿಷ್ಟವಾದ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಆಹಾರ ನಿಧಾಭಯಾತುನಂ ಅಂಚ ಸಮಾನ್ಹಯತೆಂ ಪಶೂಪಿ ನಾರಾಯಣಂ ಜ್ಞಾನ ನಾರಾಯಣ ದಿಕೋ ವಿಷಯಂ ಜ್ಞಾನೇನ ಹೀನಾಂ ಪಶೂಪಿ ಸಮಾನಃ. ನಮಗೂ ಪ್ರಾಣಿಗಳಿಗೂ ಅನೇಕ ರೀತಿಯಲ್ಲಿ ಸಮಾನತೆ ಇದೆ. ಈ ಶ್ಲೋಕದಲ್ಲಿ ಹೇಳುವುದಾದರೆ ಹಸಿವಾದಾಗ ಆಹಾರ ತಿನ್ನುವುದು, ನಮಗೂ ಪ್ರಾಣಿಗಳಿಗೂ ಸಮಾನ. ಆಯಾಸವಾದಾಗ ನಿದ್ರಿಸುವುದು, ಆಪತ್ತು ಬಂದಾಗ ಭಯಪಟ್ಟು ರಕ್ಷಣೆಗಾಗಿ ಪ್ರಯತ್ನಿಸುವುದು, ಸಂಗತಿಗೋಸ್ಕರ ದಾಂಪತ್ಯ ಜೀವನ ನಡೆಸುವುದು, ಈ ಯಾವ ವಿಷಯಗಳಲ್ಲೂ ನಮಗೂ ಪ್ರಾಣಿಗಳಿಗೂ ಭೇದವಿಲ್ಲ. ಆದರೆ ಜೀವನವನ್ನು ಬೆಳಗುವಂಥ ಜ್ಞಾನ ಪಡೆಯುವ ಶಕ್ತಿ ಪ್ರಾಣಿಗಳಿಗೆ ಇಲ್ಲವಾದುದರಿಂದ ಈ ವಿಷಯದಲ್ಲಿ ಹಗಲು ಸೂರ್ಯ ಜಗತ್ತನ್ನು ಬೆಳಗುತ್ತಾನೆ. ಈ ವಿಚಾರದಲ್ಲಿ ಮನುಷ್ಯನಿಗೆ ವಿಶಿಷ್ಟವಾದ ಮನಸ್ಸು. ಆ ಜ್ಞಾನ ಪಡೆಯುವುದಕ್ಕಾಗಿ ಹೋರಾಡಬೇಕು. ಹಗಲು ಸೂರ್ಯ ಜಗತ್ತನ್ನು ಬೆಳಗುತ್ತಾನೆ, ರಾತ್ರಿ ಚಂದ್ರ ಜಗತ್ತನ್ನು ಬೆಳಗುತ್ತಾನೆ. ಯಾವ ಬೆಳಕು ಬಾರದ ಗುಹೆಯೊಳಗೆ ದೀಪದ ಬೆಳಕು ದಾರಿ ತೋರಿಸುತ್ತದೆ. ಆದರೆ ಈ ಯಾವ ಪ್ರಕಾಶಗಳು ಸಹ ಮನುಷ್ಯನ ಹೃದಯ ಗುಹೆಯನ್ನು ಬೆಳಗಲಾರವು. ಮನುಷ್ಯನ ಹೃದಯ ಗುಹೆಯನ್ನು ಬೆಳಗಬೇಕಾದುದು ಅವನ ಜ್ಞಾನ ಮಾತ್ರ. ಮನುಷ್ಯನ ಪರಿಪೂರ್ಣತೆ ಇರುವುದು ಜ್ಞಾನದಲ್ಲಿ ಮಾತ್ರ. ಜ್ಞಾನ ಬಂದ ಹೊರತು ಮನುಷ್ಯ ಪರಿಪೂರ್ಣನಲ್ಲ. ನ ಹೀನ ಜ್ಞಾನೇನ ಸದೃಶಂ ಪವಿತ್ರಮೇಹಮಿಂದತೆ. ಗೀತೆಯ ವಾಣಿ ಇದು. ಜ್ಞಾನಕ್ಕೆ ಸದೃಶವಾದ ಪವಿತ್ರ ವಸ್ತು ಇನ್ನೊಂದಿಲ್ಲ ಅನ್ನುವ ಒಂದು ಅರ್ಥದ ವಿಚಾರದಲ್ಲಿ ನಮ್ಮ ಸ್ವರೂಪವನ್ನು ಹೊರತುಪಡಿಸಿ ಬೇರೆ ವಸ್ತುಗಳ ಜ್ಞಾನ ನಮಗಿದೆ. ನಮಗೆ ಲೌಕಿಕ ಪದಾರ್ಥಗಳ, ಪ್ರಾಪಂಚಿಕ ವಸ್ತುಗಳ ಜ್ಞಾನವಿದೆ. ಈ ಜ್ಞಾನ ಪೂರ್ಣ ಜ್ಞಾನವಲ್ಲ. ಪೂರ್ಣ ಜ್ಞಾನ ನಮ್ಮ ಸ್ವರೂಪದ ಪರಿಚಯವನ್ನು
ನಮಗೆ ಮಾಡಿಕೊಡುತ್ತದೆ. ಜೊತೆಗೆ ದೀಪದಂತೆ ತನ್ನನ್ನು ತಾನು ಬೆಳಗಿಸುತ್ತದೆ. ಜ್ಞಾನವನ್ನು ಬೆಳಗುವುದಕ್ಕೆ ಪುನಃ ಮತ್ತೊಂದು ಜ್ಞಾನ ಬೇಡ. ಹೊರಮುಖವಾದ ನಮ್ಮ ಇಂದ್ರಿಯ ಮನಸ್ಸುಗಳು ಒಳಮುಖವಾದಾಗ ನಮ್ಮ ಸ್ವರೂಪದ ದರ್ಶನ ನಮಗಾಗುವುದು. ಆಗ ನಾವು ಭಾರತರಾಗುತ್ತೇವೆ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಹಿರ್ಮುಖವಾದಂತಹ ಸಾಮಾನ್ಯ ಸದೃಶವಾದಂತಹ ಜನತೆಗೆ ಈ ವಿಚಾರದ ಗೋಷ್ಠಿಯಲ್ಲಿ ವಿಚಾರವನ್ನು ತಿಳಿಸುವುದ ಉದ್ದೇಶ ಹೊರತು ಬೇರೆ ಇನ್ನು ಯಾವ ಉದ್ದೇಶವೂ ಇರಬಾರದು. ಈ ಜಗತ್ತಿನಲ್ಲಿ ಒಬ್ಬ ಗುರುವಾಗಬೇಕಾದರೆ ಆ ಗುರುವಿಗೆ ಒಬ್ಬ ಶಿಷ್ಯನ ಮನದಾಳವನ್ನು ಅರಿಯುವಂತಹ ಶಕ್ತಿ ಬೇಕಾಗುತ್ತದೆ. ಇಂತಹ ವಿಚಾರ ಸಮನ್ವಯ ಗೋಷ್ಠಿಗಳಲ್ಲಿ ವಿಚಾರ ಸಂಕೀರ್ತನೆಯನ್ನು ಮಾಡುವಾಗ ಒಬ್ಬ ಶಿಲ್ಪಿ ಇರ್ತಾನೆ. ಆ ಶಿಲ್ಪಿ ತುಂಬ ಅಮೂಲ್ಯವಾದಂತಹ ಶಿಲ್ಪಕಲೆಗಳನ್ನು ಕೆತ್ತುತ್ತಾ ಬಂದಿರ್ತಾನೆ. ಆಗ ಅವನಲ್ಲಿ ಒಬ್ಬ ನೂರ್ವ ಶಿಷ್ಯನಾದಂತಹ ಒಬ್ಬ ಶಿಷ್ಯ ಶಿಲ್ಪಕಲೆಯನ್ನು ಅಭ್ಯಾಸ ಮಾಡುತ್ತಾ ಇರ್ತಾನೆ. ಆಗ ಆ ಶಿಷ್ಯ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ, ಇಂತಹ ಒಂದು ಅಮೂಲ್ಯವಾದ ಸಾಧನೆಯನ್ನು, ಅಮೂಲ್ಯವಾದ ಶಿಲ್ಪಕಲೆಯನ್ನು ಕಲಿಯಲಿಕ್ಕೆ ಎಷ್ಟು ಪ್ರಯತ್ನಿಸಿದರೂ ಆಗುತ್ತಿಲ್ಲ ಗುರುಗಳೇ, ನಿಮ್ಮ ಯಶಸ್ಸಿನ ಗುಟ್ಟೇನು ಗುರುಗಳೇ ಅಂತ ಕೇಳ್ತೇನೆ. ಆಗ ಗುರುಗಳು ಹೇಳ್ತಾರೆ, ನನ್ನೆದುರು ಬಂದಂತಹ ಮೂರ್ತಿಯನ್ನು ಕಾಣಬಲ್ಲವನಾದರೆ ನೀನೂ ಸಹ ಒಬ್ಬ ಒಳ್ಳೆಯ ಶಿಲ್ಪ ಕಲೆಗಾರನಾಗಬಹುದು ಅಂತ ಹೇಳ್ತಾರೆ. ಆಗ ಅದರ ಅರ್ಥ ಏನು ಗುರುಗಳೇ ಅಂತ ಕೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ಜಗತ್ತಿನಲ್ಲಿ ಕಲ್ಲು ಬಂಡೆ ಮನುಷ್ಯನಲ್ಲಿ ಮನುಷ್ಯ ಒಳ್ಳೆಯವನು ಕೆಟ್ಟವನು ಎಲ್ಲವನ್ನು ಅಳೆಯುವುದಕ್ಕೆ ನಮ್ಮ ಒಂದು ದೃಷ್ಟಿ ಅದರಲ್ಲಿ ಇರುವ ಕೆಟ್ಟದ್ದನ್ನು ನೋಡುವುದಲ್ಲ, ಅವನಲ್ಲಿ ಇರತಕ್ಕಂತಹ ಒಂದು ಮೂರ್ತಿಯನ್ನು ಕಾಣಬೇಕು. ಆಗ ಆ ಮೂರ್ತಿ ಎಲ್ಲದಿರುವ ಭಾಗವನ್ನು ತೆಗೆದು ಹಾಕಬೇಕು. ಅಷ್ಟೇ ನಮ್ಮ ಕೆಲಸಗಳಾಗಿರುತ್ತದೆ. ಆಗ ನೀವೆಲ್ಲರೂ ಸಹ ಒಳ್ಳೆಯ ಒಬ್ಬ ಶಿಲ್ಪಿಯಾಗಬಹುದು, ಒಬ್ಬ ಗುರುವೂ ಆಗಬಹುದು, ಒಬ್ಬ ಒಳ್ಳೆಯ ಮನುಷ್ಯ ವ್ಯಕ್ತಿಯೂ ಆಗಬಹುದು. ಹಾಗಾಗಿ ಆಗ ಆ ಶಿಷ್ಯನೂ ಸಹ ಶಿಲ್ಪ ಕಲೆಯಲ್ಲಿ ನಿಪುಣತೆಯನ್ನು ಹೊಂದುತ್ತಾನೆ. ಆ ನಿಪುಣತೆಯಲ್ಲಿ ಹೊಂದಬೇಕಾದರೆ ನೀವೆಲ್ಲರೂ ಸಹ ಇನ್ನೊಬ್ಬರಲ್ಲಿ ಮೂರ್ತಿಯನ್ನು ಕಾಣುವವರಾಗಬೇಕು. ಅಂದರೆ ಅವರಲ್ಲಿ ಒಳ್ಳೆಯದನ್ನು ಕಾಣುವವರಾಗಬೇಕು. ಅವರನ್ನು ಒಳ್ಳೆಯದಲ್ಲದ ಇರುವ ಭಾಗವನ್ನು ತೆಗೆದುಹಾಕಬೇಕು. ಆಗ ನಾವು ಸಹ ಒಳ್ಳೆಯ ಒಬ್ಬ ಗುರು ಆಗಬಹುದು. ಅವರೂ ಸಹ ಒಬ್ಬ ಒಳ್ಳೆಯ ಪ್ರಜೆಯಾಗಿ, ಒಬ್ಬ ಒಳ್ಳೆಯ ಭಾರತನಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಇತ್ತೀಚಿನ ಸಂಘಟನೆಗಳಲ್ಲಿ, ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ದೊಂಬರಾಟಗಳೇ ಸಹ ಆಗಿರುತ್ತಿದ್ದವೆ. ಈ ದೊಂಬರಾಟಗಳು ಜಾತ್ರೆ ಜಾಗರಣೆಗಳಲ್ಲಿ ದೊಂಬರಾಟ ಆಗದೇ ಹೊರತು ಈ ಜಾತ್ರೆ ಜಾಗರಣೆಗಳು ನಮ್ಮ ಜೀವನದ ಯಶಸ್ಸಿನ ಒಂದು ದಾರಿದೀಪವಾಗಿ, ಒಂದು ಆಧ್ಯಾತ್ಮಿಕ ಶಿಬಿರಗಳಾಗಿ ಪರಿವರ್ತನೆಯಾದರೆ ನಮ್ಮ ಜಗತ್ತು ಭಾರತವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಒಂದು ಶುಭ ಸಮಾರಂಭದಲ್ಲಿ 4 ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀಮಾನ್ ಎಸ್ ಡೆ ಚೆನ್ನಪ್ಪನವರೇ, ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸ್ವಾಮೀಜಿಯವರೇ, ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಭಾರತ ಮಾತೆ, ಜೈ ಭಾರತ ನಾಗು, ಜಯವೇ ಸ್ವರ್ಗದ ಮೂಲವಯ್ಯ, ಸರ್ವಂ ಕಾರಣಂ ಕಾರಣ, ಸರ್ವ ಜೈ ಮಾತಾಂ ಭಾರತಾಂ.